ಹೋಗುವಷ್ಟು ದಾರಿ ಇಲ್ಲ. ಮಳೆಗಾಲದಲ್ಲಿ ನರಕ ಯಾತನೆ. ರಸ್ತೆ ದಾರಿ ವಿಚಾರಕ್ಕೆ ಕೆರೆ ಅಧಿಕಾರಿಗಳ ನಿರ್ಲಕ್ಷ್ಯ 3 ಗ್ರಾಮಗಳ ಜನಕ್ಕೆ ಸಂಕಷ್ಟ. ಇದು ದಾರಿ ಯಾವುದಯ್ಯ ಸುದ್ದಿ. 106 ವರ್ಷದಿಂದ ಇವರಿಗೆ ರಸ್ತೆ ಇಲ್ಲ. ದಿನ ಬಳಕೆ ವಸ್ತು ತರಬೇಕು, ಹೊತ್ತುಕೊಂಡು ಬರಬೇಕಾದ ಪರಿಸ್ಥಿತಿ ಎಲ್ಲ ಉಂಟು. ತುಂಬಾ ಕಷ್ಟದಲ್ಲಿದೆ. ವಯಸ್ಸಾದವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಇಲ್ಲದೆ ಸಂಕಷ್ಟದ ಪರಿಸ್ಥಿತಿ ಇದೆ. ಪುತ್ತೂರು ತಾಲೂಕಿನ ಮಂಡೂರು ಗ್ರಾಮ ಪಂಚಾಯಿತಿ ಕರೆಮನೆಕಟ್ಟೆ ಕಲ್ಲಮ್ಮ ಮುಂಡೂರು ನಡುವೆ ರಸ್ತೆನೇ ಇಲ್ಲ. 2 ಕಿಲೋಮೀಟರ್ ದೂರ ಓಡಾಡೋದೇ ಜನರಿಗೆ ನಿತ್ಯ ಸಂಕಷ್ಟದ ಪರಿಸ್ಥಿತಿಯನ್ನ ತಂದಿಡ್ತಾ ಇದೆ. ರಸ್ತೆಗೆ ಸ್ವಂತ ಜಾಗ ಬಿಟ್ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಜನ. ಆದರೆ 2 ಕುಟುಂಬಗಳ ತಕರಾರಿನಿಂದ ಕೆಲಸಕ್ಕೆ ಅಡ್ಡಿಯಾಗ್ತಾ ಇದೆ. ರಸ್ತೆ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಕ್ಕಪಕ್ಕ ಜನ. ದಾರಿ ಇಲ್ಲದೆ ಪರಿಶಿಷ್ಟರ 15 ಕುಟುಂಬಗಳಿಗೆ ಕಷ್ಟ ಆಗ್ತಾ ಇದೆ. ಇನ್ನು ಮಳೆಗಾಲ ಅಂತಂದ್ರೆ ಆ ಭಾಗದಲ್ಲಿ ಮಳೆ ಜಾಸ್ತಿನೇ ಬೀಳೋದ್ರಿಂದ ಶಾಲೆ ಮತ್ತೆ ಆಸ್ಪತ್ರೆಗೆ ಹೋಗಬೇಕು ಅಂತಂದ್ರೆ ಏನಾದರೂ ಎಮರ್ಜೆನ್ಸಿ ಇದ್ರೆ ಆ ದಾರಿಯಲ್ಲಿ ಸಾಗು ಹೋಗೋದೇ ಕಷ್ಟ ಆಗುತ್ತೆ. ಮನೆಯಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಸಂಭವಿಸಿದಲ್ಲಿ ಅಟ್ಲೀಸ್ಟ್ ಆಟೋದಲ್ಲಿ ಕರ್ಕೊಂಡು ಹೋಗೋಣ ಅಂದ್ರೆ ಆಟೋ ಬರಕ್ಕೂ ಜಾಗ ಇಲ್ಲ. ಅನಾರೋಗ್ಯ ಪೀಡಿತರನ್ನ ಕುರ್ಚಿಯಲ್ಲಿ ಕಟ್ಟಿ ಎತ್ಕೊಂಡೇ ಆಸ್ಪತ್ರೆಗೆ ಹೋಗಬೇಕು. ಈಗಿರುವಂಥ ಓಣಿ ರಸ್ತೆಯ ಪಕ್ಕದಲ್ಲಿ ಒಂದು ಅಪಾಯಕಾರಿ ಕೆರೆ ಬೇರೆ ಇದೆ. ಈ ಕೆರೆ ಕಾಲ್ಜಾರಿ ಮಕ್ಕಳು ಮಹಿಳೆಯರು ಬಿದ್ದಿರುವಂಥ ಘಟನೆಗಳು ಈ ಹಿಂದೆ ಆಗಿದೆ. ನೋಡಿ, ಯಾರಿಗಾದ್ರೂ ಅನಾರೋಗ್ಯ ಆದರೆ ಅವ್ರನ್ನ ಹಿಂಗೆ ಕುರ್ಚಿ ಮೇಲೆ ಕೂರಿಸಿ ಕರ್ಕೊಂಡು ಹೋಗಬೇಕು. ಯಾಕಂದರೆ ಅಲ್ಲಿ ದಾರಿ ಇಲ್ಲ. ಒಂದು ಕಾಲ್ನಡಿಗೆಯ ದಾರಿ ಇದೆ, ಆಟೋ ಎಲ್ಲ ಅಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ರಸ್ತೆ ಇಲ್ಲದೆ 3 ಗ್ರಾಮಗಳ ಜನರಿಗೆ ಸಂಕಷ್ಟ ಆಗಿದೆ. ಸೊ ಈ ಬಗ್ಗೆ ಗ್ರಾಮಸ್ಥರು ಏನು ಹೇಳಿದ್ದಾರೆ ಕೇಳೋಣ. ಸಮಸ್ಯೆ ಇದೆ ರೋಡ್ ಇದು, ಮತ್ತೆ ಇಲ್ಲಿ ತೋಡುಂಟು, ಅದಕ್ಕೆ ಒಂದು ಸೇತುವೆ ಏನಾದರೂ ಮಾಡಬೇಕು. ಮಳೆಗಾಲದಲ್ಲಿ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ. ಕಷ್ಟ ಅಂದರೆ ಫುಲ್ ನೀರು ಬರ್ತದೆ. ಮೊದಲೆಲ್ಲ ಇದು ಅಡಿಕೆದು ಹಳೆ ಇದು ಹಾಕಿ ಹೋಗ್ತಾ ಇದ್ದದ್ದು. ಇದಕ್ಕೆ ಒಂದು ಸೇತುವೆ ಏನಾದರೂ ಮಾಡಿಕೊಡ್ಬೇಕಿತ್ತು. ಸಮಸ್ಯೆ ಸುಮಾರು ತುಂಬಾ ವರ್ಷಗಳಿಂದ ಉಂಟು. 106 ವರ್ಷಗಳಿಂದ ನಮಗೆ ಸಮಸ್ಯೆ ಇದೆ, ರೋಡಿನ ಸಮಸ್ಯೆ. ಅಂದ್ರೆ ನಾವು ಏನಾದ್ರೂ ಒಂದು ಸಾಮಾನು ಅಥವಾ ಏನಾದ್ರೂ ನಮಗೆ ಬೇಕಾದ ದಿನ ಬಳಕೆ ವಸ್ತು ತರಬೇಕಾದ್ರೂ ಹೊತ್ತುಕೊಂಡು ಬರಬೇಕಾದ ಪರಿಸ್ಥಿತಿ ಎಲ್ಲ ಉಂಟು. ಹುಷಾರಿಲ್ಲದವರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅದು ತುಂಬಾ ಕಷ್ಟ. ನಡಿಲಿಕ್ಕಾಗದವರು ಅಂತವರಿಗೆಲ್ಲ ತುಂಬಾ ಕಷ್ಟದಲ್ಲಿದೆ. ವಯಸ್ಸಾದವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮಳೆಗಾಲದಲ್ಲಿ ತುಂಬಾ ನೀರು, ದಾರಿಯಲ್ಲಿಯೇ ನೀರುಂಟು. ಮತ್ತೆ ಶಾಲಾ ಮಕ್ಕಳಿಗೆ ಸಹ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಉಂಟು. ಅದಕ್ಕೆ ಬೇಕಾಗಿ ನಾವು ಅಧಿಕಾರಿಯರ ಹತ್ರ ಇಲ್ಲಿ ನನಗೆ ಹಲವಾರು ವರ್ಷದಿಂದ ಇವರು ಸರ್ಕಾರಿ ಪರಿಷ್ಠ ಪಂಗಡ ಅಂತೇಳಿ ಒಂದು 12 ಮನೆ ಇದೆ. ಬಾಕಿ ಇತರರದ್ದು 4 ಮನೆ ಇದೆ. ಏನಂತಾರೆ ಶೋಚನೀಯ ವಿಷಯ ಅಂದರೆ 106 ವರ್ಷದಿಂದ ಇವರಿಗೆ ರಸ್ತೆ ಇಲ್ಲ. ಈ ಕಾಲು ದಾರಿಯಲ್ಲಿ ಇರೋದು. ರಸ್ತೆಗಂದಲೇ ಯಾವುದೇ ಅಧಿಕಾರಿಗಳು ಬಂದರೂ ಯಾವುದೇ ಇದು ಪ್ರಯೋಜನ ಇಲ್ಲ. ಬಂದು ಹೋಗ್ತಾರೆ, ಇಲ್ಲಾಂದ್ರೆ ಮನೆಗೆ ಕೊಟ್ಟರೆ ಅಲ್ಲಿ ಮನವಿ ಆಗಿರ್ತದೆ. ಇವರು ಪಾಪ ಇವರೊಂದು ಆಕ್ಸಿಡೆಂಟ್ ಆಗಿ ಬಿದ್ದು ಕರ್ಕೊಂಡು ಹೋಗುವವರು ಶೋಚನೀಯ ಪರಿಸ್ಥಿತಿ. ಮತ್ತೆ ಅಲ್ಲಿ ಒಂದು ಕೆರೆ ಉಂಟು, ಸಣ್ಣ ಕೆರೆ ಉಂಟು. ಆ ಕೆರೆಯಲ್ಲಿ ಸಹ ಎಷ್ಟೋ ಜನ ರಾತ್ರಿ ಬರುವಾಗ ಬಿದ್ದಿದ್ದಾರೆ. ಆದರೂ ಒಂದು ಸರ್ಕಾರ ಆಗಲಿ, ಒಂದು ಇಲ್ಲಿಯ ಶಾಸಕರಾಗಲಿ, ಮತ್ತೆ ಯಾವುದೇ ಒಂದು ಅಧಿಕಾರಿಗಳಲ್ಲಿ ಯಾವುದಂತೇಳಿ ಭೇಟಿಗೊಳ್ಳಿಲ್ಲ. ಒಂದು ದಾರಿ ಮುಂಡೂರು ಗ್ರಾಮದಲ್ಲಿ 16 ಮನೆಗಳಿಗೆ ಏನೋ ರಸ್ತೆ ಸಂಪರ್ಕದ ಸಮಸ್ಯೆ ಇದೆ ಅಂತ ಹೇಳಿದರು. ನಾನು ಮುಂದಿನ 4 ದಿನಗಳಲ್ಲಿ ನಾನು ಅಲ್ಲಿ ಭೇಟಿ ನೀಡಿ ನಮ್ಮ ಸರ್ವೆ ಇಲಾಖೆಯಿಂದ ನಾವು ಮತ್ತು ನಮ್ಮ RI ಅವರು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನು ನಾವು ನಾಳೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ಸಮಸ್ಯೆಗಳು ಏನಿದೆ, ದಾರಿ ಇದೆ ಅನ್ನೋದು, ಸರ್ಕಾರಿ ಲ್ಯಾಂಡು ಅಥವಾ ಪಟ್ಟಾ ಲ್ಯಾಂಡು, ಅವ್ರಿಗೇನು ಸಮಸ್ಯೆ ಇದೆ ಅನ್ನೋದನ್ನು ನಾವು ನೋಡಿಕೊಂಡು ಅದ್ರ ಏನಿದೆ ಅವರಿಗೆ ದಾರಿ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡುವಂಥದ್ದು ಮಾಡ್ತೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅಜಿತ್. ದೃಶ್ಯದಲ್ಲೇ ನಮಗೆ ಅವ್ರ ಕಷ್ಟ ಏನು ಅಂತ ಗೊತ್ತಾಗ್ತಾ ಇದೆ. 3 ಗ್ರಾಮಗಳ ಜನರದ್ದು ಸುಮಾರು ಒಂದು ಎಷ್ಟು ವಿಸ್ತೀರ್ಣದಲ್ಲಿ ಈಗ ನಮಗೆ ರಸ್ತೆ ಬೇಕು ಅಂತ ಕೇಳ್ತಿರೋದು. ಮತ್ತೆ ಈ 2 ಮನೆಯವರ ಕಿರಿಕೇನಿದು, ಜಾಗ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದಾರಂತಲ್ಲ. ಈಗ ತಹಶೀಲ್ದಾರ್ ಮಾತಾಡಿದ್ದು ನೋಡಿದ್ವಿ ನಾವು. ನಮ್ಮ ಗಮನದಲ್ಲಿದೆ, ನಾವು ಆದಷ್ಟು ಬೇಗ ಪರಿಹಾರ ಕೊಡ್ತೀವಿ ಅಂತ. ಏನಾದರೂ ಪ್ರಕ್ರಿಯೆ ಶುರು ಮಾಡಿದಾರಾ? ಖಂಡಿತವಾಗಿಯೂ ಶರ್ಮಿತಾ, ಈ ಒಂದು ಗ್ರಾಮದ ಜನರಿಗೆ 1975-76ರಲ್ಲಿ ಇಂದಿರಾ ಗಾಂಧಿ ಭೂ ಮಸೂದೆ ಒಂದು ಕಾಯ್ದೆ ನಡುವೆ ಈ ಒಂದು ಜಾಗ ಮಂಜೂರಾಗಿತ್ತು. ಆ ಸಂದರ್ಭದಲ್ಲಿ ಒಂದು ಈ ಜಾಗಕ್ಕೆ ಇತರ ಜಾಗಕ್ಕೆ ಸಂಪರ್ಕ ಕಲ್ಪಿಸಲು ಹೆಚ್ಚಿನ ಬಂಡಿ ಹೋಗುವಷ್ಟು ಜಾಗವನ್ನು, ಅಂದ್ರೆ ಸುಮಾರು 10 ಫೀಟ್ ಜಾಗವನ್ನು ಬಿಟ್ಟು ಬಳಿಕ ಅವರು ಜಾಗಕ್ಕೆ ಬೇಲಿ ಹಾಕುವಂತ ಒಂದು ಪ್ರಕ್ರಿಯೆ ನಡೆಯಬೇಕೆನ್ನುವಂತ ನಿಯಮ ಕೂಡ ಆಯಿತು. ಆದ್ರೆ ಇದೀಗ ಯಾರು ಕೂಡ ಈ ಒಂದು ನಿಯಮವನ್ನು ಪಾಲಿಸಿಲ್ಲ ಮತ್ತು ಈಗ ಕೇವಲ ಕಾನೂನು ಅಡಿಯಲ್ಲಿ ಹೋಗುವಂತ ಒಂದು ಜಾಗ ಮಾತ್ರ ರಸ್ತೆಗೆ ಮೀಸಲಿಡಲಾಗಿದೆ. ಇದರಿಂದಾಗಿ ಈ ಗ್ರಾಮದ ಜನ ತುಂಬಾ ಸಮಸ್ಯೆ ಎದುರಿಸುತ್ತಿದ್ದಾರೆ. ಈಗಾಗಲೇ ತಹಶೀಲ್ದಾರ್ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಮತ್ತು
15 ದಿನಗಳ ಬಳಿಕ ಈ ಒಂದು ಜಾಗದಲ್ಲಿ ಸರ್ವೆ ಕಾರ್ಯ ಮಾಡಿ ಈ ಒಂದು ರಸ್ತೆಯ ಸಮಸ್ಯೆಯನ್ನು ಬಗೆಹರಿಸುವಂತಹ ಒಂದು ಭರವಸೆಯನ್ನು ಈಗಾಗಲೇ ಅಲ್ಲಿನ ಸ್ಥಳೀಯರಿಗೆ ನೀಡಿದ್ದಾರೆ ಶರ್ಮಿತಾ. ಅದೀಗ ಒತ್ತುವರಿ ಮಾಡ್ಕೊಂಡಿದಾರಂತಲ್ಲ, ಅವ್ರ ಮನವೊಲಿಸೋ ಪ್ರಕ್ರಿಯೆ ಎಲ್ಲ ಹೆಂಗ್ ನಡೀತಾ ಇದೆ? ಕೆಲವರಂತೂ ರಸ್ತೆ ಆದ್ರೆ ಸಾಕು, ನಮ್ ಜಾಗ ಹೋದ್ರೂ ಪರವಾಗಿಲ್ಲ ಅಂತ ಕೊಟ್ಟಿದ್ದಾರೆ ಸಾರ್ವಜನಿಕರ ಬಳಕೆಗೆ. ಸೊ ಈ ಕೊಡದೇ ಇರೋರು ಕಿರಿಕ್ ಮಾಡ್ತಿರಲ್ಲ, ಅವರು ಏನಾದ್ರು ಕೋರ್ಟ್ಗೆ ಏನಾದ್ರು ಹೋಗಿದಾರಾ ಅಥವಾ ಕಾನೂನು ರೀತಿಯಲ್ಲಿ ಏನಾದ್ರು ಸಂಕಷ್ಟ ಇದೆಯಾ ರಸ್ತೆ ಪಡ್ಕೊಳಕ್ಕೆ? ಇಲ್ಲ, ಈಗಾಗಲೇ ಯಾರು ಕೂಡ ಕೋರ್ಟ್ಗೆ ಹೋಗಿಲ್ಲ. ಈ ಒಂದು ಎರಡು ಕುಟುಂಬ ಈ ಒಂದು ಜಾಗದ ತಕರಾರು ಮಾಡ್ತಾ ಇದೆ. ಈ ಕಾರಣಕ್ಕೆ ಅವರನ್ನು ಮನವೊಲಿಸುವ ಕಾರ್ಯವನ್ನು ಕೂಡ ಈಗ ಸ್ಥಳೀಯ ಗ್ರಾಮ ಪಂಚಾಯತ್ನ ಮೆಂಬರ್ಗಳು ಮತ್ತು ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಈ ಒಂದು ಎರಡು ಕುಟುಂಬವನ್ನು ಮನಪರಿವರ್ತನೆ ಮಾಡಿ ಆ ಒಂದು ಜಾಗವನ್ನು ಬಿಟ್ಟುಕೊಟ್ಟು ಆ ಒಂದು ರಸ್ತೆ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಕೂಡ ಈಗ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರತರಾಗಿದ್ದಾರೆ ಶರ್ಮಿತಾ. ಈಗ ಅಲ್ಲೊಂದು ತೋಡಿದೆ, ಅಂದ್ರೆ ಕಿರಿದಾದ ಹಳ್ಳ ಇದೆ, ಅದನ್ನ ದಾಟ್ ಹೋಗೋಕ್ಕೂ ನಮಗೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ತತ್ಕ್ಷಣಕ್ಕೆ ಏನಾದರೂ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಸೇತುವೆ ಮುಂದೆ ಆಗಬಹುದೇನೋ ಗೊತ್ತಿಲ್ಲ. ಬಟ್ ಇವಾಗ ಏನಾದರೂ ಪರ್ಯಾಯ ವ್ಯವಸ್ಥೆ ತಕ್ಷಣಕ್ಕೆ ಈ ಒಂದು ಸ್ಥಳದಲ್ಲಿ ಸರ್ವೆ ಕಾರ್ಯ ಆದ ಬಳಿಕವೇ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆ. ಯಾಕೆಂದ್ರೆ ಇಲ್ಲದೆ ಈ ಒಂದು ಟೋಡ್ನ ಪಕ್ಕದಲ್ಲಿ ಒಂದು ರಸ್ತೆ ಇರುವಂತಹ ಕಾರಣಕ್ಕಾಗಿ ಪ್ರತಿ ಮಳೆಗಾಲದಲ್ಲಿ ಕೂಡ ಈ ಒಂದು ರಸ್ತೆಯ ಮಣ್ಣು ತೋಡಿಗೆ ಆಕ್ರಮಿಸಿಕೊಂಡು ಈಗ ರಸ್ತೆ ಕಡಿಮೆಯಾಗಿ ತೋಡು ಅಗಲವಾಗಿರುವಂತಹ ಒಂದು ಪರಿಸ್ಥಿತಿ ಇದೆ. ಈ ಕಾರಣಕ್ಕಾಗಿ ಮೊದಲಿಗೆ ಈ ಒಂದು ಜಾಗದ ಸರ್ವೆ ಕಾರ್ಯ ನಡೆಬೇಕು, ಆ ಬಳಿಕವೇ ಈ ಒಂದು ರಸ್ತೆ ನಿರ್ಮಿಸುವಂತಹ ಪ್ರಕ್ರಿಯೆ ಆರಂಭಗೊಳ್ಳಲಿದೆ ಶರ್ಮಿತಾ. ಫಾಲೋ ಅಪ್ ಮಾಡೋಣ ಸುದ್ದಿಯನ್ನು. ಥ್ಯಾಂಕ್ ಯು ಅಜಿತ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.